ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಾಂಧಾತ ಈ ಹೆಸರು ಕೇಳದೆ ರಾಮಾಯಣವಾಗಲಿ ಮಹಾಭಾರತವಾಗಲಿ ಮುಗಿಯುವುದೇ ಇಲ್ಲ. ಹಾಗೆ ಶ್ರೀರಾಮನಂತೆಯೇ ಮಹಾನ್ ಧರ್ಮಿಷ್ಠ, ಪರಾಕ್ರಮಿ, ಕರುಣಾಮಯಿ, ಪ್ರಜಾಹಿತ ಪಾಲಕ, ದೇಶಪ್ರೇಮಿ, ದೇವತಾಭಿಮಾನಿ, ಹೀಗೆ ಹೇಳ್ತಾ ಹೋದರೆ ಶ್ರೀರಾಮನಂತೆಯೇ ಪರಮ ಪವಿತ್ರನಾದವನೇ ಮಾಂಧಾತ. ಮಾಂಧಾತನೇ ಇಕ್ಷ್ವಾಕು ವಂಶದ ಪೂರ್ವಜ. ವಿಜ್ಞಾನ ಎಷ್ಟೇ ಮುಂದುವರೆದರೂ ಶಿಶುವಿಗೆ ಜನ್ಮ ನೀಡುವವಳು ಹೆಣ್ಣು, ಬೀಜ ಬಿತ್ತುವವನು ಗಂಡು. ಪ್ರಕೃತಿಯ ಈ ನಿಯಮ ವ್ಯತ್ಯಾಸಗೊಳ್ಳುವುದಿಲ್ಲ, ಏರುಪೇರಾಗೋದೂ ಇಲ್ಲ. ಆದರೆ ಇದಕ್ಕೆ ಅಪವಾದವೆಂಬಂತೆ ನಮ್ಮ ಪುರಾಣದಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ಗಂಡು ತನ್ನ ಉದರದಲ್ಲಿಟ್ಟು ಮಗುವನ್ನ ಭೂಮಿಗಿಳಿಸಿದ ಉದಾಹರಣೆ ಇದೆ. ಇದಕ್ಕೆ ನಿದರ್ಶನವಾಗಿ ಮಾಂಧಾತ ಎಂಬ ಚಕ್ರವರ್ತಿಯ ಕತೆ ನಮ್ಮೆಲ್ಲರಿಗೂ ನಿದರ್ಶನವಾಗಿ ನಿಲ್ಲುತ್ತೆ. ಅಷ್ಟಕ್ಕೂ ಮಾಂಧಾತನ ಜನನವಾಗಿದ್ದ ಹೇಗೆ, ತನ್ನ ಸ್ವಂತ ತಂದೆಯ ಉದರದಲ್ಲಿ ಹೇಗೆ, ಯಾಕೆ ಜನಿಸಿದ, ಬೆಳೆದ ಎಂಬುದು ಬಹಳ ವಿಶಿಷ್ಟವೂ ರೋಚಕವೂ ಆದ ಕತೆ. ಬನ್ನಿ ಹಾಗಿದ್ರೆ ಮಾಂಧಾತ ಯಾರು, ಮಾಂಧಾತನ ಹಿನ್ನೆಲೆ ಎಂಥದ್ದು, ಪೌರಾಣಿಕ ಕಥೆಗಳಲ್ಲಿ ಮಾಂಧಾತನ ಪಾತ್ರ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಾಂಧಾತನ ಹುಟ್ಟಿನ ಬಗ್ಗೆ ಗಮನಿಸಿದಾಗ ನಿಜಕ್ಕೂ ಇದು ನಿಜವಾ ಅನ್ನೋ ಗೊಂದಲ ನಮ್ಮೆಲ್ಲರನ್ನೂ ಹುಬ್ಬೇರಿಸುತ್ತೆ. ಕಾರಣ, ಪ್ರಕೃತಿಯಲ್ಲಿ ಅಸಂಖ್ಯಾತ ಜೀವಿಗಳಿವೆ, ಅವುಗಳಲ್ಲಿ ಎಷ್ಟೊಂದು ವೈಚಿತ್ರ್ಯಗಳಿವೆ. ಜೀವಿಗೆ ಹುಟ್ಟು ಇರುವಂತೆ ಸಾವು ನಿಶ್ಚಿತ. ಈ ಹುಟ್ಟು ಸಾವುಗಳ ಗುಟ್ಟನ್ನ ಪ್ರಕೃತಿ ಇನ್ನೂ ಬಿಟ್ಟುಕೊಟ್ಟಿಲ್ಲ. ಈ ವಿಜ್ಞಾನ ಬಹಳಷ್ಟು ಮುಂದುವರೆದಿದ್ದು ಮಕ್ಕಳಿಲ್ಲದವರಿಗೆ ಪ್ರಣಾಳ ಶಿಶು, ಕೃತಕ ಗರ್ಭಧಾನ ಮಾಡಿರುವಂತಹ ನಾನಾ ನಿದರ್ಶನಗಳು ಈಗಿನ ಕಾಲದಲ್ಲೂ ನಮಗೆ ಕಾಣಸಿಗುತ್ತೆ. ಆದರೆ ಮಾಂಧಾತನ ಜನನ ನಮ್ಮೆಲ್ಲರನ್ನೂ ನಿಜಕ್ಕೂ ಬೆರಗಾಗಿಸುವಂತೆ ಮಾಡುತ್ತೆ. ತಾಯಿಯೇ ಇಲ್ಲದೆ ಬರೀ ತಂದೆಯೇ ಗರ್ಭಧರಿಸಿ ಪಿತೃ ಉದರದಿಂದಲೇ ಜನಿಸಿದಾತನೇ ಮಾಂಧಾತ. ಅಷ್ಟಕ್ಕೂ ಮಾಂಧಾತನ ತಂದೆಯ ಬಗ್ಗೆ ಗಮನಿಸಿದರೆ, ಇಕ್ಷ್ವಾಕು ವಂಶದಲ್ಲಿ ಯುವನಾಂಶನೆಂಬ ಒಬ್ಬ ಮಹಾರಾಜನಿದ್ದ. ಈತ ಅನೇಕ ಯಾಗಗಳಲ್ಲದೆ 1,000 ಅಶ್ವಮೇಧ ಯಾಗಗಳನ್ನು ಮಾಡಿದ. ಈತನಿಗೆ 100 ಮಂದಿ ಪತ್ನಿಯರಿದ್ದು ಮಕ್ಕಳಾಗಿರಲಿಲ್ಲ. ಮಕ್ಕಳನ್ನ ಪಡೆಯಲೇಬೇಕೆಂಬ ಆಸೆಯಿಂದ ರಾಜ ರಾಜ್ಯಾಡಳಿತವನ್ನ ಮಂತ್ರಿಗೆ ವಹಿಸಿಕೊಟ್ಟು ಹೆಚ್ಚು ಕಾಲ ತಪಸ್ಸಿನಲ್ಲಿಯೇ ಕಾಡಿನಲ್ಲಿ ಕಳೆದ. ಅಲ್ಲಿ ಭೃಗು ಮಹರ್ಷಿಗಳ ಪುತ್ರನಾದ ಚವ್ವನ ಮಹರ್ಷಿಯನ್ನ ಕಂಡು ತನ್ನ ಆಸೆಯನ್ನ ನಿವೇದನೆ ಮಾಡಿಕೊಂಡಿದ್ದ ರಾಜ. ಆತನ ಪ್ರಾರ್ಥನೆಯನ್ನ ಮನ್ನಿಸಿ ಚವ್ವನ ಮಹರ್ಷಿಗಳು ಒಂದು ಯಜ್ಞವನ್ನ ಮಾಡಿ ಮುಗಿಸ್ತಾರೆ. ಯಜ್ಞ ವೇದಿಕೆಯ ಬಳಿಯಲ್ಲಿ ಮಂತ್ರಿಸಲ್ಪಟ್ಟ ಒಂದು ಪೂರ್ಣ ಕುಂಭವನ್ನ ಸ್ಥಾಪಿಸಲಾಗಿತ್ತು. ಚವ್ವನರು ತನ್ನ ತಪಸ್ಸಿನ ಫಲವೆಲ್ಲವನ್ನು ಮಂತ್ರಿಸಿ ಕುಂಭದಲ್ಲಿ ಬೀಜರೂಪವಾಗಿ ನಿಕ್ಷೇಪಿಸಿದ್ದಾರೆ. ಈ ತೀರ್ಥವನ್ನ ರಾಜನ ಪತ್ನಿಯು ಕುಡಿದು ಅವಳಲ್ಲಿ ಸರ್ವಶ್ರೇಷ್ಠನಾದ ಮಗನು ಹುಟ್ಟಬೇಕಾಗಿತ್ತು. ಆದರೆ ಆಗಿದ್ದೇ ಬೇರೆ. ರಾತ್ರಿಯಲ್ಲಿ ಬಹಳ ಹೊತ್ತು ಕಳೆದಿದ್ದರಿಂದ ಮಹರ್ಷಿಗಳೆಲ್ಲರೂ ಮಲಗಲು ಹೋಗ್ತಾರೆ. ಇಷ್ಟು ಹೊತ್ತಿಗಾಗಲೇ ಯುವನಾಶ್ವನು ಹಸಿವು ಬಾಯಾರಿಕೆಗಳಿಂದ ಬಳಲಿ ಆಶ್ರಮ ಪ್ರವೇಶಿಸಿದ. ಆತನಿಗೆ ನೀರಿನ ಅವಶ್ಯಕತೆ ಇತ್ತು. ನಾಲಿಗೆ ಒಣಗಿ ಹೋಗಿತ್ತು. ಅವನ ಬಾಯಾರಿಕೆ ತಣಿಸಲು ಅಲ್ಲಿ ಯಾರೂ ಎಚ್ಚರದಿಂದಿರಲಿಲ್ಲ. ಆಗ ರಾಜನ ಕಣ್ಣಿಗೆ ಉದಕ ಕುಂಭವು ಕಾಣಿಸುತ್ತೆ. ಒಡನೆಯೇ ಅದರಲ್ಲಿದ್ದ ತೀರ್ಥವೆಲ್ಲವನ್ನ ಕುಡಿದು ಸಂತೃಪ್ತಿಯಿಂದ ಮಲಗಿದ. ಸ್ವಲ್ಪದರಲ್ಲೇ ಎಚ್ಚೆತ್ತ ಚವ್ವನ ಮಹರ್ಷಿಗಳು ನೋಡ್ತಾರೆ, ಮಂತ್ರ ಪುರಸ್ಸರವಾಗಿಟ್ಟಿದ್ದ ಉದಕವು ಖಾಲಿಯಾಗಿತ್ತು. ರಾಜನೊಡನೆ ವಿಚಾರಿಸಲಾಗಿ ತಾನು ಕುಡಿದಿರುವುದಾಗಿ ಆತ ಒಪ್ಪಿಕೊಳ್ತಾನೆ. ಆಗ ಚವ್ವನ ಮಹರ್ಷಿಗಳು ಹೇಳ್ತಾರೆ, ರಾಜ, ನೀನು ತಪ್ಪು ಮಾಡಿದೀಯಾ. ಇದು ನಿನ್ನ ಪತ್ನಿಗೆ ಕೊಡುವುದಕ್ಕಾಗಿ ಮಂತ್ರಿಸಲ್ಪಟ್ಟ ಉದಕ. ಆಕೆ ಕುಡಿದು ಅವಳಲ್ಲಿ ಉತ್ತಮನು ಸರ್ವ ಸಂಪನ್ನನೂ ಆದ ಕುವರನು ಜನಿಸುವುದಕ್ಕಾಗಿ ಜಪಿಸಲ್ಪಟ್ಟಿತ್ತು ಎಂದ. ಅದನ್ನ ಕೇಳಿದ ರಾಜನಿಗೆ ಅತೀವ ದುಃಖವಾಯಿತು. ಆಗ ಋಷಿಯು ಆತನನ್ನ ಸಾಂತ್ವನಗೊಳಿಸುತ್ತಾ, ರಾಜ, ಇದು ದೈವ ಪ್ರಚೋದನೆಯೇ ಇರಬೇಕು. ಇನ್ನು ನಿನ್ನ ಉದರ ಸೇರಿದ ತೀರ್ಥ ಪಿಂಡರೂಪ ತಾಳುವುದಕ್ಕಾಗಿ ಪರಮಾದ್ಭುತವಾದ ಒಂದು ಯಾಗವನ್ನ ಮಾಡ್ತೇನೆ. ಆ ಯಾಗದ ಫಲದಿಂದ ನೀನು ಗರ್ಭಧರಿಸುವೆ, ಚಿಂತಿಸದಿರು ಎಂದು ಹೇಳಿ ರಾಜನನ್ನ ಸಮಾಧಾನಿಸುತ್ತಾರೆ. ಹೀಗೆ ಕೆಲವು ಕಾಲ ಕಳೆಯಿತು. ಒಂದು ದಿನ ಯುವನಾಶ್ವನ ಹೊಟ್ಟೆಯ ಎಡಭಾಗದಲ್ಲಿ ಸೀಳಿಕೊಂಡು ಸೂರ್ಯ ಸಮಾನನಾದ ತೇಜಸ್ಸಿನಿಂದ ಕೂಡಿದ ಶಿಶು ಹೊರಬಂದ. ಯುವನಾಶ್ವನಿಗೆ ಯಾವ ಯಾತನೆಯೂ ಆಗಲಿಲ್ಲ. ಇಂತಹ ಅದ್ಭುತವಾದ ಶಿಶುವನ್ನ ನೋಡಲು ದೇವತೆಗಳೊಡನೆ ಇಂದ್ರನು ಕೂಡ ಯುವನಾಶ್ವನ ಅರಮನೆಗೆ ಬಂದ. ಆಗ ದೇವತೆಗಳು ಇಂದ್ರನಿಗೆ, ದೇವೇಂದ್ರ, ಈ ಮಗುವಿಗೆ ಹಾಲುಣಿಸಬೇಕು. ಆದರೆ ಹೇಗೆ ಸಾಧ್ಯ? ಹಾಲೇ ಉಣಿಸದಿದ್ದರೆ ಹೇಗೆ ಬದುಕಿತು ಎಂದರು. ಆಗ ಮಹೇಂದ್ರನು ಅಯಂ ಮಾಂಧಾಸ್ಯತಿ ಎನ್ನುತ್ತಾನೆ, ಅಂದ್ರೆ ನನ್ನನ್ನೇ ಇವನು ಕುಡಿಯುತ್ತಾನೆ ಎನ್ನುತ್ತಾ ತನ್ನ ತೋರು ಬೆರಳನ್ನ ಅಮೃತ ರಸ ತುಂಬಿ ಚೀಪುವಂತೆ ಮಾಡಿದ. ದೇವೇಂದ್ರನು ತನ್ನ ತರ್ಜನಿಯನ್ನ ನೀಡಿ ಮಾಂಧಾಸ್ಯತಿ ಎಂದು ಹೇಳಿದ್ದರಿಂದ ದೇವತೆಗಳು ಆ ಶಿಶುವಿಗೆ ಮಾಂಧಾತ ಎಂದು ನಾಮಕರಣ ಮಾಡ್ತಾರೆ.
ಶಿಶುವು ಬೆರಳನ್ನ ಚೀಪಿದ ಕ್ಷಣದಲ್ಲಿ 13 ಗೇಣಷ್ಟು ಬೆಳೀತು. ಮಾಂಧಾತ ಬೆಳೆಯುತ್ತಾ ಅನ್ಯರ ಸಹಾಯವಿಲ್ಲದೆ ವಿದ್ಯೆಯನ್ನು ಕಲಿತ. ಅಸ್ತ್ರಗಳೆಲ್ಲವೂ ತನ್ನಷ್ಟಕ್ಕೆ ಬಂದು ಅವನಿತ್ತೆಡೆಗೆ ಸೇರಿದವು. ಕೇವಲ ಧ್ಯಾನಾಸಕ್ತನಾದ ಮಾತ್ರದಿಂದಲೇ ಸಕಲ ವಿದ್ಯೆಗಳನ್ನು, ಕವಚ ಧನುಬಾಣಗಳನ್ನು ಪಡೆದ ಮಹಾಪರಾಕ್ರಮಿಯಾದ ಮಾಂಧಾತನಿಗೆ ಇಂದ್ರನೇ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿದ. ನಂತರ ವಿಷ್ಣು ವಿನೋಪಾದಿಯಲ್ಲಿ 3 ಲೋಕಗಳನ್ನು ಪರಾಕ್ರಮದಿಂದ ಜಯಿಸಿದ. ಈತ ತನ್ನ ತಂದೆಯಾದ ಯುವನಾಶ್ವನಂತೆಯೇ ಮಹಾನ್ ಯಾಗಗಳನ್ನು ಮಾಡಿದ. ಹಾಗಾಗಿ ಪೃಥ್ವಿಯ 4 ದಿಕ್ಕುಗಳಲ್ಲಿಯೂ ಆತ ಪ್ರತಿಷ್ಠಾಪಿಸಿದ ಯೂಪ ಸ್ತಂಭಗಳು ಈಗಲೂ ಇವೆ ಎಂದು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಒಮ್ಮೆ ಮಾಂಧಾತನ ಆಳ್ವಿಕೆಯ ಕಾಲದಲ್ಲಿ ತೀವ್ರವಾದ ಕ್ಷಾಮ ಉಂಟಾಗಿ ಮಳೆ ಬೆಳೆಗಳು ಇಲ್ಲವಾಯಿತು. ಆಗ ಮಾಂಧಾತನೇ ಮೋಡಗಳಿಗೆ ಆಜ್ಞೆಯನ್ನ ಮಾಡಿ ಸಸ್ಯಗಳ ಅಭಿವೃದ್ಧಿಗಾಗಿ ಮಳೆಯಾಗುವಂತೆ ಮಾಡಿದ. ಇವನ ಪರಾಕ್ರಮ ಇಂದ್ರನ ಪರಾಕ್ರಮಕ್ಕಿಂತಲೂ ಮಿಗಿಲಾಯಿತು. ಹೀಗೆ ವಿಶಿಷ್ಟ ಜನನವಾಗಿ ತಂದೆಯ ಉದರದಿಂದ ಉದಿಸಿದ ಮಗ ಮಾಂಧಾತ ಯಾಗ ಯಜ್ಞ ಧರ್ಮಾದಿಗಳಿಂದಲೂ ಪರಾಕ್ರಮದಿಂದಲೂ ತನ್ನೆಸರು ಪುರಾಣ ಪುರುಷರತ್ನನಾಗಿ ಶೋಭಿಸ್ತಾನೆ. ಮಾಂಧಾತ ಯದುವಂಶದ ಶತಬಿಂದು ರಾಜನ ಮಗಳಾದ ಬಿಂದುಮತಿಯನ್ನ ಮದುವೆಯಾಗಿ ಪುರುಕುತ್ಸ, ಅಂಬರೀಷ, ಮುಚಕುಂದರೆಂಬ 3 ಪುತ್ರರನ್ನ ಪಡೆದ. ಜೊತೆಗೆ 50 ಹೆಣ್ಣು ಮಕ್ಕಳನ್ನು ಪಡೆದು ಅವರನ್ನ ಸೌಭರಿ ಮಹರ್ಷಿಗೆ ಕೊಟ್ಟು ಮದುವೆ ಮಾಡಿದ. ಮಾಂಧಾತ ಮಹಾಪರಾಕ್ರಮಶಾಲಿ, ಧರ್ಮಾತ್ಮ, ಧೈರ್ಯವಂತ, ಸತ್ಯಸಂಧ, ಜಿತೇಂದ್ರಿಯ. 100 ರಾಜಸೂಯ, 100 ಅಶ್ವಮೇಧ ಯಾಗಗಳನ್ನ ಮಾಡಿ ಸಾರ್ವಭೌಮ ಎನಿಸಿಕೊಂಡ. 1 ಯೋಜನದಷ್ಟು ಎತ್ತರ, 100 ಯೋಜನೆಗಳ ಉದ್ದದ ಸುವರ್ಣಮಯವಾದ ಜಮೀನನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ. ಈ ವಿಜಯದ ಮತ್ತಿನಿಂದ ದುರ್ಬುದ್ಧಿ ಹುಟ್ಟಿ ಸ್ವರ್ಗವನ್ನೇ ಜಯಿಸಬೇಕೆಂದು ದೇವೇಂದ್ರನ ಮೇಲೆ ದಂಡೆತ್ತಿ ಹೋದ. ಆಗ ದೇವೇಂದ್ರ, ನನ್ನನ್ನು ಸೋಲಿಸುವುದಕ್ಕೆ ಮೊದಲು ಭೂಲೋಕದಲ್ಲಿರುವ ಲವಣಾಸುರನನ್ನ ಗೆದ್ದು ಬಾ ಎಂದು ಕೇಳಿಸ್ತಾನೆ. ಹೀಗಾಗಿ ಭೂಮಿಯಲ್ಲಿ ಮಧು ರಾಕ್ಷಸನ ಮಗ ಲವಣಾಸುರನನ್ನ ಗೆದ್ದಿಲ್ಲದ ವಿಷಯ ಮಾಂಧಾತನಿಗೆ ಆಗ ಮನವರಿಕೆಯಾಗತ್ತೆ. ಲವಣಾಸುರನ ರಾಜಧಾನಿ ಮಧುಪುರಿಯನ್ನ ಗೆಲ್ಲಲು ಹೊರಡುವ ಮಾಂಧಾತನಿಗೆ ಹಿನ್ನಡೆಯಾಗತ್ತೆ. ಯಾಕಂದ್ರೆ ಶಿವನ ತ್ರಿಶೂಲವನ್ನ ಅರಮನೆಯಲ್ಲಿ ಇಟ್ಟು ಪೂಜಿಸುವ ಲವಣಾಸುರನು ಮಾಂಧಾತನನ್ನ ಸುಟ್ಟು ಬೋಧಿಯಾಗಿಸ್ತಾನೆ. ಹೀಗೆ ಮಾಂಧಾತನ ವಂಶದಲ್ಲಿ ಬಹು ವರ್ಷಗಳ ನಂತರ ಹುಟ್ಟುವ ಶತ್ರುಘ್ನ ಶಕ್ತಿಶಾಲಿ ಶಿವನ ವರದಿಂದ ಲಭಿಸಿದ ತ್ರಿಶೂಲ ಲವಣಾಸುರನ ಬಳಿ ಇಲ್ಲದ ಸಮಯ ನೋಡಿ ಲವಣಾಸುರನನ್ನ ಕೊಲ್ತಾನೆ. ಮಾಂಧಾತನ ನಂತರ ಅವನ ಮಗ ಸುಸಂಧಿ ಅಯೋಧ್ಯೆಯನ್ನ ಆಳ್ತಾನೆ. ಒಂದು ಐತಿಹ್ಯದ ಪ್ರಕಾರ ರಾವಣನೊಡನೆ ಮಲ್ಲಯುದ್ಧಗೈಯುವ ಮಾಂಧಾತನು ರಾವಣನ ಮೇಲೆ ಸಮ ಪೈಪೋಟಿಯಾಗಿ ಹೋರಾಡ್ತಾನೆ. ಆದರೆ ಯಾರೂ ಗೆಲ್ಲದೆಯೇ ಕದನ ನಿಂತು ಹೋಗುತ್ತೆ. ಹೀಗೆ ನಂತರ ಮಾಂಧಾತನ ವಂಶದಲ್ಲಿ ಮಹಾವಿಷ್ಣು ರಾಮನ ಅವತಾರದಲ್ಲಿ ಜನಿಸಿ ರಾವಣನನ್ನ ಕೊಲ್ತಾನೆ. ಸೂರ್ಯ ವಂಶದಲ್ಲೇ ಅತಿ ತೇಜಸ್ವಿ ವ್ಯಕ್ತಿತ್ವದೊಂದಿಗೆ ದೈವತ್ವ ಪಡೆದಿದ್ದ ಮಹಾರಾಜ. ಮಾಂಧಾತನ ನಡೆಯಲ್ಲಿಯೇ ರಾಜ ಗಾಂಭೀರ್ಯವಿತ್ತು. ಮುಖದಲ್ಲಿ ಸಹಸ್ರ ಪದ್ಮದಳ ಕಮಲದ ಕಾಂತಿ ಇತ್ತು. ಕಣ್ಣಿನಲ್ಲಿ ಸೂರ್ಯ ಪ್ರಭೆ ಇತ್ತು. ಇಕ್ಷ್ವಾಕು ವಂಶದಲ್ಲೇ ಕೀರ್ತಿ ಪತಾಕೆ ಹಾರಿಸಿದ್ದ ಚಕ್ರವರ್ತಿಯಾಗಿದ್ದ. ಹಾಗಾಗಿ ರಾವಣನೊಂದಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿಯೇ ರಾವಣನನ್ನ ಸಂಹರಿಸುವ ಎಲ್ಲ ಶಕ್ತಿ ಸಂಪನ್ನನಾಗಿದ್ದರೂ ಕೂಡ ಯುದ್ಧ ಮಾಡುತ್ತಿದ್ದಾಗ ಸಾಕ್ಷಾತ್ ವಿಷ್ಣುವೇ ಪ್ರತ್ಯಕ್ಷನಾಗಿ ಮಾಂಧಾತನಿಗೆ, ನಿನ್ನಿಂದ ರಾವಣನ ಸಂಹಾರ ಸಾಧ್ಯ, ರಾವಣನಿಂದ ಮತ್ತಷ್ಟು ಲೋಕಪಾಠವಾಗಬೇಕಿದೆ. ಹಾಗಾಗಿ ನಿನ್ನ ವಂಶದಲ್ಲಿಯೇ ಕಾಲಕ್ಕನುಗುಣವಾಗಿ ನಾನು ಅವತರಿಸುತ್ತೇನೆ. ಆಗಲೇ ರಾವಣ ನನ್ನ ಕೈಯಾರೆ ಹತನಾಗುತ್ತಾನೆ. ಇದು ಶಾಪದ ಫಲಾನುಗುಣವಾಗಿರುವುದರಿಂದ ರಾವಣನ ಮುಂದಿನ 30,000 ವರ್ಷಗಳು ಲೋಕಕಂಟಕ ಕಾರ್ಯಗಳು ಜರುಗಬೇಕಿದೆ. ನಿನ್ನಿಂದಲೇ ರಾವಣನ ದುಷ್ಟ ಕಾರ್ಯಗಳು ಪರಿಗಣನೆಯಾಗತ್ತೆ. ನಿನ್ನ ಇಂಗಿತವೆಲ್ಲವನ್ನು ನಾನು ಪೂರೈಸುತ್ತೇನೆಂದು ಅಂತರ್ಧಾನನಾದ. ಹೀಗೆ ಮಾಂಧಾತನು ರಾವಣನೊಂದಿಗೆ ಯುದ್ಧ ನಿಲ್ಲಿಸಿ, ನಿನ್ನ ಮರಣ ನನ್ನ ವಂಶಜನಿಂದಲೇ ಸಂಭವಿಸುತ್ತದೆ ಎಂಬ ಶಾಪ ನೀಡಿ ಅಯೋಧ್ಯೆಗೆ ತೆರಳಿದ. ಮುಂದೆ ಶ್ರೀರಾಮನ ಜನನವಾಗಿ ಆದರ್ಶ ಮರ್ಯಾದಾ ಪುರುಷೋತ್ತಮನಿಂದಲೇ ರಾವಣ ಹತನಾಗುತ್ತಾನೆ. ಇಂದಿಗೂ ಮಾಂಧಾತ ರಾಜ ಜೀವಂತವಾಗಿದ್ದಾನೆ ಅನ್ನೋದಕ್ಕೆ ಮಾಂಧಾತ ಚಕ್ರವರ್ತಿಯು ಶಿವನಿಂದ ವರ ಪಡೆದ ಸ್ಥಳವೇ ಮಾಂಧಾತ ಓಂಕಾರೇಶ್ವರ ಅಥವಾ ಶಿವಪುರಿ ಎಂದು ಕರೆಯಲಾಗುತ್ತೆ. ಅಲ್ಲದೆ ಲಕ್ಷಾಂತರ ವರ್ಷಗಳ ಅತಿ ಪುರಾತನ ಸಾಮ್ರಾಜ್ಯವಾದ ಮಾಹಿಷ್ಮತಿ ಅಂತಲೂ ಕರೀತಾರೆ. ಇದು ಅಂದಿನ ಅವಂತಿ ಮಹಾಜನಪದ ರಾಜಧಾನಿಯಾಗಿತ್ತು. ಇದೀಗ ಭಾರತದ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯ ನರ್ಮದಾ ನದಿ ದ್ವೀಪವಾಗಿದೆ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ಮಾಂಧಾತ ರಾಜ ಇಲ್ಲಿ ಶಿವನಿಗೆ ಗೌರವ ಸಲ್ಲಿಸಿ ಈ ಪವಿತ್ರ ಸ್ಥಳವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಶಿವ ಪ್ರತ್ಯಕ್ಷನಾಗಿ ವರ ನೀಡಿದ್ದರಿಂದ ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನ ಪ್ರತಿಷ್ಠಾಪಿಸ್ತಾನೆ. ಈ ಸ್ಥಳವೇ ಜ್ಯೋತಿರ್ಲಿಂಗಗಳಲ್ಲೊಂದಾದ ಓಂಕಾರೇಶ್ವರನ ಸನ್ನಿಧಿಯಾಯಿತು. ಇದು ನರ್ಮದಾ ನದಿ ದ್ವೀಪದ ದಕ್ಷಿಣ ಭಾಗದಲ್ಲಿ ಮಾಂಧಾತ ಬೆಟ್ಟದಲ್ಲಿ ನೆಲೆಗೊಂಡಿದೆ.
ಇಲ್ಲಿನ ವಿಶೇಷವೆಂದರೆ ಓಂಕಾರೇಶ್ವರ ಎಂಬ ಹೆಸರು ಬರುವುದಕ್ಕೆ ಕಾರಣವೇ ಈ ಬೆಟ್ಟ ಓಂ ಆಕಾರದಲ್ಲಿರುವುದು. ಹಾಗಾಗಿ ಈ ಹೆಸರು ಪ್ರಚಲಿತವಾಯಿತು ಎನ್ನುತ್ತೆ ಸ್ಥಳ ಪುರಾಣ. ಇನ್ನು ಮಾಂಧಾತನ ಕುರಿತಾಗಿ ಮಹಾಭಾರತದುದ್ದಗಲಕ್ಕೂ ಲಿಖಿತವಾಗುತ್ತೆ. ಪಾಂಡವರಿಗೆ ಧೈರ್ಯ, ಸ್ಥೈರ್ಯ, ಧರ್ಮ, ರಾಜ್ಯಪಾಲನೆಯ ಶ್ರೇಷ್ಠ ಕಾಯಕದ ಕುರಿತಾಗಿ ಮಾಂಧಾತನ ಜೀವನ ಸಾರವನ್ನ ಶ್ರೀಕೃಷ್ಣನೇ ಧರ್ಮರಾಯನಿಗೆ ಬೋಧಿಸ್ತಾನೆ. ಇಡೀ ಭೂಲೋಕವೇ ರಾಕ್ಷಸರಿಂದ ಆಳಲ್ಪಡುವಾಗ ಮಾಂಧಾತನೆನ್ನುವ ಕ್ಷತ್ರಿಯ ವೀರನು ಚಕ್ರವರ್ತಿಯಾದ. ದೊಡ್ಡದಾದ ಯಜ್ಞವನ್ನ ಮಾಡಿ ಮಹಾವಿಷ್ಣುವನ್ನ ಧ್ಯಾನಿಸಿದ. ಆಗ ಮಹಾವಿಷ್ಣುವು ಇಂದ್ರ ರೂಪವನ್ನ ತಾಳಿ ಪ್ರತ್ಯಕ್ಷನಾದ. ಮಾಂಧಾತ, ನೀನು ಅಮಿತವಾದ ವಿಕ್ರಮವುಳ್ಳವನು, ಮಹಾವಿಷ್ಣುವನ್ನು ಯಾಕೆ ನೋಡಲಿಚ್ಛಿಸುವೆ ಎಂದ. ಆಗ ಮಾಂಧಾತನು ತಾನು ಲೌಕಿಕ ಕಾಮನೆಗಳನ್ನು ಬಿಟ್ಟು ಭಗವಂತನನ್ನ ನೋಡಲಿಚ್ಛಿಸುವ ಸಲುವಾಗಿ ಧರ್ಮ ಕಾಮನಾಗಿ ಅರಣ್ಯವನ್ನ ಸೇರಿಲಿಚ್ಛಿಸಿದ್ದೇನೆ ಎಂದ. ಆಗ ಭಗವಂತ ಉತ್ತರಿಸಿದ, ರಾಜ, ಪೂರ್ವದಲ್ಲಿ ಮಹಾವಿಷ್ಣುವು ಕ್ಷಾತ್ರ ಧರ್ಮದ ಮೂಲಕ ಶತ್ರುಗಳನ್ನು ವಧಿಸಿ ಸಜ್ಜನರನ್ನು, ಋಷಿಗಳನ್ನು, ದೇವತೆಗಳನ್ನು ರಕ್ಷಿಸಿದ. ಈ ಧರ್ಮದಲ್ಲಿಯೇ ಎಲ್ಲಾ ಧರ್ಮಗಳು ಸಮಾವೇಶ ಹೊಂದಿವೆ. ಸನಾತನ ಧರ್ಮವು ದಾನವರಿಂದಾಗಿ ಹಲವಾರು ಸಲ ನಷ್ಟ ಹೊಂದಿದೆ. ಆದರೆ ಕ್ಷಾತ್ರ ಧರ್ಮದಿಂದ ಸನಾತನ ಧರ್ಮದ ಉದ್ಧಾರವಾಗಿದೆ. ಯುದ್ಧದಲ್ಲಿ ಪ್ರಾಣಾರ್ಪಣೆಗೆ ಹಿಂಜರಿಯದಿರುವುದು, ಪ್ರಾಣಿದಯೆ, ಲೋಕ ವ್ಯವಹಾರ ಜ್ಞಾನ, ಪ್ರಜಾ ಪರಿಪಾಲನೆ, ದುಃಖ ನಿವಾರಣೆಯು ಕ್ಷಾತ್ರ ಧರ್ಮದ ವೈಶಿಷ್ಟ್ಯವಾಗಿದೆ ಎನ್ನುತ್ತಾ, ಪುತ್ರ ವಾತ್ಪಲ್ಯ ಮಾನನಿ ರಾಜ ಧರ್ಮೇಣ ಪಾರ್ಥಿವ್ಯೈಹಿ ಲೋಕೆ ಭೂತಾನಿ ಸರ್ವಾಣಿ ಚರಂತೆ ನಾತ್ರ ಸಂಶಯ ಎನ್ನುತ್ತಾನೆ ಶ್ರೀಕೃಷ್ಣ. ಅಂದರೆ ಪಾರ್ಥಿವ ವಂಶಜಾತರು ರಾಜಧರ್ಮವನ್ನ ಅನುಸರಿಸಿ ಪ್ರಜೆಗಳನ್ನ ತಮ್ಮ ಮಕ್ಕಳಂತೆ ಪರಿಪಾಲಿಸುತ್ತಾರೆ. ಇದರಿಂದಾಗಿ ಎಲ್ಲ ಜೀವರಾಶಿಗಳು ಭಯರಹಿತವಾಗಿ ಸಂಚರಿಸಬಹುದು. ಎಲ್ಲ ಧರ್ಮಗಳಿಗೂ ಕ್ಷಾತ್ರ ಧರ್ಮ ಜನ್ಮಸ್ಥಾನವಾಗಿರುತ್ತೆ. ರಾಜನಾದವನು ಸನ್ಯಾಸಿಯಾಗಬೇಕಾಗಿಲ್ಲ. ಕಾಮದ್ವೇಷರಹಿತನಾಗಿ ದಂಡ ನೀತಿಯನ್ನನುಸರಿಸಿ ಆಳುವ ರಾಜನಿಗೆ ಉತ್ತಮ ಗತಿಯು ಲಭಿಸುತ್ತದೆ. ಅಣ್ಣ ತಮ್ಮಂದಿರಾಗಲಿ, ಮಕ್ಕಳು ಮೊಮ್ಮಕ್ಕಳಾಗಲಿ, ಪತ್ನಿಯೇ ಇರಲಿ, ಬಂಧು ಮಿತ್ರರೆನ್ನುವ ಭೇದವಿಲ್ಲದೆ ರಾಜನು ಶಿಕ್ಷೆಯನ್ನ ವಿಧಿಸತಕ್ಕದ್ದು. ಇದು ರಾಜನು ಮಾಡಬೇಕಾದ ಧರ್ಮ. ಆ ಕಷ್ಟಕರವಾದ ಕರ್ತವ್ಯವನ್ನ ರಾಜನು ಅನುಸರಿಸಬೇಕಾದ ತಪಸ್ಸೆಂದು ನಿಯಮಿಸಿದ್ದಾರೆ. ರಾಜನು ಪ್ರಜೆಗಳ ಕುಲ ವಯಸ್ಸಿಗೆ ತಕ್ಕಂತೆ ಸ್ಥಾನಮಾನಗಳನ್ನು ಕೊಟ್ಟು ಗೌರವಿಸಬೇಕು. ರಾಜನಿಂದ ರಕ್ಷಿಸಲ್ಪಟ್ಟು ಧರ್ಮಿಗಳಾದ ಪ್ರಜೆಗಳು ಆಚರಿಸುವ ಧರ್ಮದಲ್ಲಿ ರಾಜನಿಗೂ 6ನೇ 1 ಭಾಗ ಪುಣ್ಯ ಲಭಿಸುತ್ತೆ. ಧೃತಿ, ಕ್ಷಮ, ದಮ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಧೀ, ವಿದ್ಯಾ, ಸತ್ಯ, ಅಕ್ರೋಧ ಈ ಧರ್ಮದ ದಶಲಕ್ಷಣಗಳನ್ನ ರಾಜನಾದವನು ಪಾಲಿಸಬೇಕು. ರಾಜಧರ್ಮವು ಒಂದು ನೌಕೆಯಂತಿರುತ್ತೆ. ಅದು ಧರ್ಮರೂಪವಾದ ಸಮುದ್ರದಲ್ಲಿದೆ. ಸತ್ಯಗುಣವು ನೌಕೆಯನ್ನ ನಡೆಸುವ ನಾವಿಕನ ರೂಪದಲ್ಲಿರುತ್ತೆ. ಆ ನೌಕೆಯು ತ್ಯಾಗವೆಂಬ ವಾಯುವಿನ ಸಹಾಯದಿಂದ ಸಂಸಾರ ರೂಪವಾದ ಸಾಗರವನ್ನ ಶೀಘ್ರವಾಗಿ ದಾಟಿಸುತ್ತೆ. ಧರ್ಮರಾಯ ಮಾಂಧಾತನಿಗೆ ಭಗವಂತನಿಂದ ಉಪದೇಶಿಸಲ್ಪಟ್ಟ ಧರ್ಮವನ್ನ ಅಳವಡಿಸಿ ನೀನು ಕಾರ್ಯತತ್ಪರನಾಗಬೇಕು. ರಾಷ್ಟ್ರವಾಸಿಗಳಾದ ಪ್ರಜೆಗಳಿಗೂ ದೊಡ್ಡ ಕರ್ತವ್ಯವಿರುತ್ತೆ. ಅವರು ಯೋಗ್ಯನಾದವನಿಗೆ ಪಟ್ಟವನ್ನು ಕಟ್ಟಲಿ. ಅರಾಜಕೇಶು ರಾಷ್ಟ್ರೇಶು ಧರ್ಮೋನ ವ್ಯವತಿಷ್ಯತೆ ಎನ್ನುತ್ತಾನೆ ಶ್ರೀಕೃಷ್ಣ. ಅಂದ್ರೆ ರಾಜರಹಿತವಾದ ರಾಷ್ಟ್ರದಲ್ಲಿ ಧರ್ಮವು ಸ್ಥಿರವಾಗಿ ಉಳಿಯುವುದಿಲ್ಲ. ರಾಜನಿಲ್ಲದ ರಾಷ್ಟ್ರದಲ್ಲಿ ಅಗ್ನಿಯು ದೇವತೆಗಳಿಗೆ ಹವಿಸನ್ನ ಒಯ್ಯುವುದಿಲ್ಲ. ರಾಜನು ಪ್ರಜೆಗಳಿಗೆ ಹೃದಯದಂತಿದ್ದು ಅವನೇ ಆಶ್ರಯ ಸ್ಥಾನವಾಗಿರ್ತಾನೆ. ಅರಸನಿಗೆ ಹಲವು ಪ್ರಧಾನ ಕರ್ತವ್ಯಗಳಿರ್ತವೆ. ಅದರಲ್ಲಿ 1ನೇದು ಮನಸ್ಸನ್ನ ಜಯಿಸಬೇಕು. 2ನೇದು ರಾಜ್ಯದ ಮೂಲೆ ಮೂಲೆಯಲ್ಲಿ ಸೈನ್ಯವನ್ನಿಟ್ಟಿರಬೇಕು. 3ನೇದು ಬುದ್ಧಿವಂತರಾದವರನ್ನ ಗೂಢಚಾರರನ್ನಾಗಿ ನೇಮಿಸಬೇಕು. ತಾನು ದುರ್ಬಲನಾದರೆ ಮಂತ್ರಿಗಳಲ್ಲಿ ಸಮಾಲೋಚಿಸಿ ಸ್ನೇಹ ಮಾಡಬೇಕು. 5ನೇದು ಪ್ರಜಾದೋಷಿಗಳನ್ನ ನಾಶ ಮಾಡಬೇಕು. 6ನೇದು ದುರ್ಗ ನಿರ್ಮಾಣ ಮತ್ತು ಸುತ್ತಮುತ್ತ ಶತ್ರುಗಳು ಅಡಗಿ ನಿಲ್ಲದಂತೆ ಅಲ್ಲಿ ಮರಗಳನ್ನ ಕಡಿದು ಹಾಕಬೇಕು. 7ನೇದು ಅಶ್ವತ್ಥಾದಿ ಪೂಜಾ ವೃಕ್ಷಗಳನ್ನ ರಕ್ಷಿಸಬೇಕು. ಜೊತೆಗೆ ಧರ್ಮರಾಯ, ಕ್ಷಯ, ಸ್ಥಾನ, ವೃದ್ಧಿ ಎಂಬ ತ್ರಿವರ್ಗಗಳಿವೆ. ಶತ್ರುಗಿಂತ ಕಡಿಮೆ ಶಕ್ತಿ ಇರುವುದು ಕ್ಷಯ, ಅವನಿಗಿಂತಲೂ ಮಿಗಿಲಾದ ಶಕ್ತಿ ಹೊಂದಿರುವುದು ವೃದ್ಧಿ, ವೃದ್ಧಿಗೂ ಸಮಾನಾಗಿರುವುದು ಸ್ಥಾನ. ಇದನ್ನು ಬಲುವಾಗಿ ಅರಸನು ಅರಿತಿರಬೇಕು. ಪರಮ ತ್ರಿವರ್ಗಗಳೆಂದರೆ ಧರ್ಮಾರ್ಥ ಕಾಮಗಳು. ಇವುಗಳನ್ನ ಕಾಲಾನುಗುಣವಾಗಿ ಸೇವಿಸುತ್ತಾ ಬಂದರೆ ಬಹುಕಾಲ ಭೂಮಿಯನ್ನು ಆಳಲು ಶಕ್ತನಾಗ್ತಾರೆ. ಇನ್ನು ಪ್ರಜಾಪಾಲನಾ ಕಾರ್ಯಗಳನ್ನ ಕೇಳು. ದಂಡ ನೀತಿಯನ್ನ ನ್ಯಾಯೋಚಿತವಾಗಿ ಉಪಯೋಗಿಸುವುದು ಯುಕ್ತವಾಗಿದೆ. ಕೋಶ ಮತ್ತು ದಂಡನೆಯು ಕಡಿಮೆಯಾದರೆ ಅದು ಕ್ಷಯವೆಂದೆನಿಸಲ್ಪಡುತ್ತೆ. ಆ ರೀತಿ ಆಗಬಾರದು ಧರ್ಮರಾಯ. ಯುಕ್ತವಾದ ದಂಡ ನೀತಿಗೆ ಅನುಸಾರವಾಗಿ ಸುಭಿಕ್ಷ ಅಥವಾ ದುರ್ಭಿಕ್ಷ ಕಾಲಗಳು ಉಂಟಾಗತ್ವೆ. ರಾಜನು ದುರ್ಭಿಷ್ಟನಾಗಿದ್ದರೆ ಕಾಲವು ಧರ್ಮಿಷ್ಠವಾಗಿರುತ್ತೆ, ಇಲ್ಲದಿದ್ದರೆ ಅಧರ್ಮಿಷ್ಠವಾಗಿರುತ್ತೆ.
ಯಾವ ತೆರನಾದ ಕಾಲಕ್ಕೂ ರಾಜನೇ ಕಾರಣವೆಂಬುದಕ್ಕೆ ಎಳ್ಳಿನಷ್ಟು ಅನುಮಾನವಿಲ್ಲ. ಅರಸನು ದಂಡ ನೀತಿಯನ್ನ ಪರಿತ್ಯಜಿಸಿ ಪ್ರಜೆಗಳಿಗೆ ಕಷ್ಟವನ್ನು ಕೊಟ್ಟರೆ ಕಾಲವು ಕಲಿಯುಗವಾಗಿ ಬಿಡುತ್ತೆ. ಕಲಿಯುಗದಲ್ಲಿ ಅಧರ್ಮವು ಮನೆ ಮಾಡಲಿರುವುದು. ಎಲ್ಲ ವರ್ಣದವರಿಗೂ ಸ್ವಧರ್ಮದಿಂದಲೇ ಮನಸ್ಸು ವಿಚಲಿತವಾಗುತ್ತೆ. ರೋಗ ರುಜಿನಗಳು ಸರ್ವ ಋತುಗಳಲ್ಲಿಯೂ ಹುಟ್ಟಿಕೊಳ್ಳುತ್ತವೆ. ದಂಡ ನೀತಿಯನ್ನ ಅನುಸರಿಸಿ ಪ್ರಜಾ ಪರಿಪಾಲನೆಯನ್ನ ಮಾಡಿದರೆ ಸ್ವರ್ಗಲೋಕವನ್ನು ಜಯಿಸಬಹುದೆಂದು ಉಪದೇಶಿಸುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಇಂದಿಗೂ ಮಾಂಧಾತನೆಂಬ ಪಾತ್ರ ತ್ರೇತಾಯುಗದಿಂದ ಕಾಣಿಸಿಕೊಳ್ಳುತ್ತೆ. ಆದರೆ ಈ ಚಕ್ರವರ್ತಿ ರಾಜನ ಗುಣಗಾನ ಮಾತ್ರ ಕಲಿಯುಗ ಅಂತ್ಯವಾದರೂ ಮುಗಿಯೋದಿಲ್ಲ. ತನ್ನಿಡೀ ಬದುಕನ್ನೇ ಧರ್ಮದಿಂದಲೇ ರಾಜನಿಷ್ಠೆಯಲ್ಲೇ ಬದುಕಿದ ಮಹಾನ್ ಚಕ್ರವರ್ತಿ ದೇವಾನು ದೇವತೆಗಳಿಗೆ ಮಾದರಿಯಾಗಿ ನಿಲ್ತಾರೆ. ಅಷ್ಟೇ ಅಲ್ಲ, ನಮ್ಮಂತ ಹುಲು ಮಾನವರಿಗೂ ಶ್ರೀರಾಮನಂತೆಯೇ ಆದರ್ಶ ವ್ಯಕ್ತಿಯಾಗಿ ನಿಲ್ತಾನೆ. ಇವಿಷ್ಟು ಮಾಂಧಾತನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.